ಎಲ್ಲರಿಗೂ ನಮಸ್ಕಾರ. ಮಾಲ್ದಿ ಮಾಡೋ ವಿಧಾನ ತೋರಿಸ್ತೀನಿ ನೋಡ್ರಿ. ಇದರಿಂದ 2 ಗ್ಲಾಸು ಗೋಧಿ ಹಿಟ್ಟು ತೊಗೊಂಡಿನಿ, 1 ಗ್ಲಾಸ್ ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಟೇಸ್ಟಿಗೆ. ಉಪ್ಪು ಈಗ ಸ್ವಲ್ಪ ತುಪ್ಪ ಹಾಕ್ಬೇಕ್ರಿ, ಚಂದ ಟೇಸ್ಟ್ ಇರ್ತದೆ, ಘಮ ಘಮ ಅನಿಸ್ತದೆ ತುಪ್ಪ. ಈಗ ಸಕ್ರೆ ಮಿಕ್ಸಿಗೆ ಹಾಕ್ಬೇಕ್ರಿ. ಈಗ ಕೊಬ್ಬರಿ ತುರಿಬೇಕು, ಸೋಪು, ಪುಟಾಣಿ, ಇಲೈಚಿ, ಜಾಜಿಕಾಯಿ. ಕಡ್ಲೆ ಹಿಟ್ಟು ಯಾಕೆ ಹಾಕ್ಬೇಕಂದ್ರೆ ಕಡ್ಲೆ ಹಿಟ್ಟು ಹಾಕಿದ್ರೆ ಹಗೂರು ಇರ್ತದೆ ರೀ, ಬಿರುಸು ಆಗಂಗಿಲ್ಲ. ಒಂದು ವಾರ ಇದ್ರೂ ಅಷ್ಟು ಇದು ಇರ್ತದೆ, ಟೇಸ್ಟ್ ಇರ್ತದೆ. ತುಪ್ಪ ಕಡ್ಲೆ ಹಿಟ್ಟು ಇರ್ತಲ್ಲ, ಒಂಥರ ಬೇಸನ್ ಟೇಸ್ಟ್ ಬಂದಂಗೆ ಬರ್ತದೆ. ಸೇಮ್ ಎಲ್ಲ ಚಪಾತಿ ಹಿಟ್ಟು ತೋರಿಸಿದಂಗೆ ತೋರಿಸ್ಬೇಕು ನೋಡಿರಿ. ಒಂದು ಸ್ವಲ್ಪ ಚಪಾತಿಗಿನ್ನ ದಪ್ಪ ಮಾಡ್ಕೋಬೇಕು, ಯಾಕಂದ್ರೆ ಇವು ದಪ್ಪ ಮಾಡಿದರೆ ಸರಿಯಾಗಿ ಇದಾಗ್ತದೆ. ಇದು ಸ್ವಲ್ಪ ತೊಯ್ಸಿದ ಮ್ಯಾಗ ಒಂದು 10-15 ನಿಮಿಷ ನೆನಿಲೆ ಕೊಡ್ಬೇಕು ರೀ. ಅಂದ್ರೆ ಏನಾಗ್ತದೆ, ಚಂದ ಹಗೂರು ಆಗ್ತವೆ ಚಪಾತಿಗಳು. ಇದು ನೆನೆಲೆಕ್ಕ ಬಿಟ್ಟು ಮುಚ್ಚಿಬಿಟ್ಟಿರ್ತೀನಿ ರೀ. ಸಕ್ರೆ ಕೊಬ್ಬರಿ ಎಲ್ಲ ತುರಿ ಮಾಡ್ಕೊಂಡು ಬರ್ತೀನಿ. ಈಗ ರೀ ಹಿಟ್ಟು ನೆಂದದ, ಸರಿಯಾಗಿ ಉಳ್ಳಿ ಮಾಡಿಟ್ಟಿನಿ ನೋಡಿರಿ. ಚಪಾತಿ ಮಾಡ್ತೀನಿ, ಸ್ವಲ್ಪ ದಪ್ಪ ಮಾಡ್ಕೋಬೇಕು ನೋಡಿರಿ ಚಪಾತಿಗಳು, ಯಾಕಂದ್ರೆ ಇವು ಮಿಕ್ಸಿಗೆ ಹಾಕ್ಬೇಕಲ್ಲ ಅದಕ್ಕೆ. ಇದೇನು ಎಣ್ಣೆ ಅದೇನು ಹಚ್ಬಾರ್ದು ನೋಡ್ರಿ, ಹಂಗೆ ಸುಡಬೇಕು. ಕಡ್ಲೆ ಹಿಟ್ಟು ಇರ್ತದಲ್ರಿ, ಬಡಾನ್ ಹೊತ್ತದ, ಸ್ವಲ್ಪ ನಿಧಾನ ಮೆಲ್ಲಕ್ಕೆ ತೆಗಿಬೇಕು ನೋಡಿರಿ. ಉರಿ ಸಣ್ಣ ಇಟ್ಟು ಸುಡಬೇಕು.
ಈಗ ಇವೆರಡು ಮಾಡೀನಿ ರೀ, ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿರಿ. ಈಗ ರೀ ಚಪಾತಿಗಳೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬಂದೀನಿ ನೋಡಿರಿ. ಈಗ ಸಕ್ಕರೆನೂ ಮಿಕ್ಸಿಗೆ ಹಾಕಿನಿ. ಒಂದು ಅರ್ಧ ಗ್ಲಾಸು ಸಕ್ಕರೆ ತೊಗೊಂಡಿನಿ. ನೀವು ಸಿಹಿ ಬೇಕಾದ್ರೆ ಹಾಯ್ಕೋಬೋದು, ಕಮ್ಮು ಬೇಕಾದ್ರೂ ಹಾಯ್ಕೋಬೋದು ನೋಡಿರಿ. ಈಗ ಕೊಬ್ಬರಿ ತುರಿ, ಇಲೈಚಿ, ಜಾಜಿಕಾಯಿ ಪೌಡರ, ಸೋಪು, ಪುಟಾಣಿ ನೋಡಿರಿ. ತುಪ್ಪ ಹಾಯ್ಕೊಂಡು ತಿನ್ಬೋದು. ಸ್ವಲ್ಪ ಹಾಲು ತುಪ್ಪ ಹಾಯ್ಕೊಂಡು ಮಕ್ಳಿಗೆ ಭಾಳ ಹೆಲ್ತಿಗೆ ಭಾಳ ಸರಿಯಾಗಿರಿ. ಇದು ಶಕ್ತಿ ಬರ್ತದ. ಬೆಲ್ಲನೂ ಹಾಕಿ ಮಾಡ್ತಾರೆ ಅಂದ್ರೆ ಹೆಲ್ತಿಗೆ ಸರಿಯಾಗಿ ಬೆಲ್ಲ ಅಂತಂದೇಳಿ. ಅಂದ್ರೆ ಬೆಲ್ಲ ಹಾಕಿರೋ ಒಂದು 4-5 ದಿವಸ ಇರ್ತದೆ. ಈ ಮಳೆಗಾಲಲ್ರಿ ಮೆತ್ತಗೆ ಆಗಿಬಿಡ್ತದೆ ಬೆಲ್ಲದ್ದು. ಈಗ ರೀ ಮಾಲ್ದಿ ರೆಡಿ ನೋಡಿರಿ.